ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 18ನೇ ದಿವಸ 90 ಡೇಸ್ ಡಯಟ್ ಚಾಲೆಂಜಲ್ಲಿ 18ನೇ ದಿವಸ ಇವತ್ತು. ಹಾಗೆಯೇ ಬೆಳಿಗ್ಗೆನೇ ಒಂದು ಅರ್ಧ ಲೀಟ್ರು ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ಟು ಏನಾದರೂ ಅಂದರೆ ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಏನಾದರೂ ಆಯಿತು 1 ಅವರ್ ಮಾಡ್ತೀನಿ ನಾನು ಡೈಲಿನ. ಹಾಗೆಯೇ ಇವತ್ತು ಬಿಸಿ ಬಿಸಿ ನೀರು ಕುಡ್ದಾದ ನಂತರ 1 ಅವರು ನೋಡಿ ಸೈಕ್ಲಿಂಗ್ ಮಾಡಿದ್ದೀನಿ. ಅಂದರೆ ನಿಂತ್ಕೊಂಡು ಮಾಡೋದಿದು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಮಾಡ್ತಾ ಇರೋದನ್ನ. ಅದನ್ನು 1 ಅವರ್ ಮಾಡಿಬಿಟ್ಟು ಬಂದು ನೆಕ್ಸ್ಟ್ ಬಂದು ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು 3 ಸೇರಿಸ್ಬಿಟ್ಟು ಒಂದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸೋಸ್ದೇನೂ ಆಗೋ ಅಂಥವರು ಹಂಗೆ ಕುಡಿಬೋದು ಸೋಸ್ದೇ. ನನಗೆ ಯಾವುದೇ ಜ್ಯೂಸಸ್ ಆದರೂ ಅಷ್ಟೇ ಸೋಸ್ದೆ ಅಂತೂ ಕುಡಿಯೋಕ್ಕಾಗಲ್ಲ, ಗಂಟ್ಲಲ್ಲಿ ಹಂಗೆ ಹಿಡ್ಕೊಂಬಿಡುತ್ತೆ. ಹಂಗಾಗಿ ನಾನು ಚೆನ್ನಾಗಿ ಮಿಕ್ಸಿ ಮಾಡಿಬಿಡ್ತೀನಿ. ಸ್ವಲ್ಪ ಪಲ್ಪನ್ನು ಬರುತ್ತೆ, ತೀರಾ ಏನು ಜಾಸ್ತಿ ಹೋಗಲ್ಲ, ತರಿಯಾಗಿ ರುಬ್ಬಲ್ಲ, ನುಣ್ಣಗೆ ರುಬ್ಬಿಟ್ಟು ಸೋಸ್ಕೊಂಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಪೆಪ್ಪರು ಹಾಕ್ಕೊಂಡ್ರೆ ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹುಳಿಗೆ ನೆಲ್ಲಿಕಾಯಿನೇ ಇರುತ್ತಲ್ವ, ಚೆನ್ನಾಗಿರುತ್ತೆ. ಟೇಸ್ಟೂ ಸಹ ತುಂಬ ಚೆನ್ನಾಗಿರುತ್ತೆ. ಹುಳಿ ಸ್ವಲ್ಪ ಪೆಪ್ಪರ್ ಹಾಕಿರೋದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಹೆಲ್ತಿ ಡ್ರಿಂಕನ್ನು ಕುಡಿದ್ಬಿಟ್ಟು ಈಗ ಬೆಳಗ್ಗೆನೇ ಒಂದು ಬ್ರೇಕ್ಫಾಸ್ಟಿಗೆ ಒಂದು ನೋಡಿ ಎಂಥ ಬ್ರೇಕ್ಫಾಸ್ಟು ಅಂತಂದರೆ ಸಖತ್ತಾಗಿರುತ್ತೆ. ಒಂದು ಕೊನೆ ತನಕ ವೀಡಿಯೋ ನೋಡಿ. ಈ ಊಟ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ ಹಸಿ ಕಡಲೆಕಾಯಿ ಬೀಜನ ಸುಲಿದ್ಬಿಟ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಒಂದು 4 ವಿಷಲ್ನ ಬರ್ಸ್ಕೊಂಡಿದ್ದೀನಿ ನೋಡಿರಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಅದು ಕಚ್ಚಿದ ತಕ್ಷಣವೇ ಕ್ರಷ್ ಆಗಬಾರ್ದು, ಹಿಂಗೆ ಒಡ್ಗೊಳಕ್ಕಾಗಬಾರ್ದು, ಒಂಥರ ಚೆನ್ನಾಗಿ ಬೆಂದಿರಬೇಕು, ಆ ಥರ ಬೇಯಿಸ್ಕೋಬೇಕು. ಹಂಗಾದಾಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಬೇಯಿಸಿ ವಿಷಲ್ಲು ಗ್ಯಾಸ್ ಬಿಟ್ಟಾದ ನಂತರ ನೋಡ್ತಾ ಇದ್ದೀನಿ ನೋಡಿರಿ, ಈ ಥರ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಈಗ ಅದಕ್ಕೆ ಒಂದು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಈಗ ಒಂದು 2 ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನ ಸಹ ಬೇಯಿಸ್ಕೊಂಡು ನೋಡಿರಿ ಸಪ್ರೇಟ್ ಮಾಡಿಕೊಂಡು ಈಗ ತಣ್ಣಗಾಗಿದೆ. ಹುಣಸೆ ಹಣ್ಣನ್ನು ಸಹ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇಲ್ಲಿ ನೋಡಿರಿ ಬದನೆಕಾಯಿ, ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಿಂಗೆಲ್ಲ ಒಗ್ಗರಣೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಫಸ್ಟು. ಅಂದರೆ ಕಡಲೆ ಬೀಜಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಅದು ಚಿಟ್ಪಟ ಅಂತ ಸಿಡ್ದಾದ ನಂತರ ಅದಕ್ಕೆ ಒಂದು ಈರುಳ್ಳಿ ಸ್ಲೈಸಾಗಿ ಹೆಚ್ಚಿರೋದು, ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಒಂಚೂರು, ಅಂದರೆ ಅದಕ್ಕೆ ಆವಾಗಲೇ ಕಡಲೆ ಬೀಜಕ್ಕೆ ಉಪ್ಪು ಹಾಕಿರ್ತೀವಿ. ಈಗ ನಾವು ಈರುಳ್ಳಿ ಏನಿದೆಯೋ ಅಷ್ಟಕ್ಕಷ್ಟೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಹಂಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿ ಅದು ಫ್ರೈ ಆದ ನಂತರ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜನ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐ ಫ್ಲೇಮ್ ಇಟ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗೋಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ತಾಗಿದೆ. ಇದು ಒಂಥರ ಹೈ ಪ್ರೋಟೀನ್ ಮೀಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಡಲೆಕಾಯಿ ಬೀಜ ಹೆಚ್ಚಿಗೆ ಪ್ರೋಟೀನ್ ಇರುತ್ತಲ್ವ, ಆದ್ರಿಂದನ ಬಾಯಿಗಂತೂ ತುಂಬಾ ರುಚಿಯಾಗಿರುತ್ತೆ. ನಮಗಂತೂ ಈ ಊಟನ ದಿನಾನು ಕೊಟ್ರೂ ತಿಂತೀವಿ, ಅಷ್ಟು ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಈ ಊಟ, ಹಳ್ಳಿ ಊಟ ಇಷ್ಟ ಅಂತದಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿರಿ ಟೊಮೊಟೊನೂ ಹಾಕ್ಕೋಬೇಕು, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ರೇ ಎರಡೂ ಹಾಕ್ಕೊಂಡ್ರೇ ತುಂಬ ಟೇಸ್ಟಾಗಿರುತ್ತೆ. ಈ ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಡೈರೆಕ್ಟಾಗಿ ಗ್ಯಾಸಲ್ಲೂ ಸುಟ್ಕೊತಾರೆ ಕೆಲವರು. ಬಟ್ ನನಗೆ ಡೈರೆಕ್ಟಾಗಿ ಗ್ಯಾಸಲ್ಲಿ ಸುಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಂಗಾಗಿ ಇದರಲ್ಲಿ ಹಾಕ್ಬಿಟ್ಟೆ ಬೇಯಿಸ್ಕೊತೀನಿ. ಒಲೆಯಲ್ಲಾದರೆ ಬೇಕಂದರೆ ಊರುಗಳಲ್ಲಿ ಒಲೆಯಲ್ಲಿ ಸುಟ್ಕೊತಾರಲ್ಲ, ಅದಾದರೆ ಫುಲ್ ಪ್ಯೂರಾಗಿರುತ್ತೆ. ಸೌದೆ ಒಲೆ ಅಲ್ವಾ, ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಈ ಗ್ಯಾಸ್ ಮೇಲೆ ಆಗಿರೋದ್ರಿಂದ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಬೇಯಿಸ್ಕೊಂಬಿಡ್ತೀನಿ ನಾನು. ಇಲ್ಲಾಂದರೆ ಇನ್ನೊಂದು ಮೆಥಡಲ್ಲೂ ಮಾಡ್ತೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆಲ್ಲ ಎಣ್ಣೆ ಹಚ್ಬಿಟ್ಟು ಒಂದು ಮೇಲ್ಗಡೆಯಿಂದ ಒಂದು ತಟ್ಟೆ ಮುಚ್ಚಿಬಿಟ್ರೆ ಆ ಥರ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಆ ಥರನೂ ಬೇಯಿಸ್ಕೊಬೋದು, ಅಥವಾ ಈ ಥರನೂ ಬೇಯಿಸ್ಕೊಬೋದು. ಇವೆರಡು ಮೆಥಡೇ ನಾನು ಮಾಡೋದು. ಹಾಗಾಗಿ ಯಾವ್ಯಾವಾಗ ಕಂಫರ್ಟ್ ಟೈಮ್ ನೋಡ್ಕೊಂಬಿಟ್ಟು ಟೈಮ್ ಬೀಯಿಂಗು ನಾನು ಆ ಥರ ಬೇಯಿಸ್ಕೊಳ್ಳೋದು, ಇಲ್ಲ ಆ ಥರ ಸುಟ್ಕೊಳ್ಳೋದು ಮಾಡ್ಕೊತೀನಿ. ಡೈರೆಕ್ಟಾಗಂತೂ ಆಲ್ಮೋಸ್ಟ್ ಅಲ್ಲಿ ಯಾರು ಸುಡೋಕ್ಕೆ ಹೋಗಬೇಡಿ, ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಗ್ಯಾಸ್ನ ಡೈರೆಕ್ಟಾಗಿ ಸುಟ್ಟು ತಿನ್ನೋದು. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿರಿ, ಈ ಥರ ಕೈಯಲ್ಲೇ ಮಾಡ್ಕೊಳ್ಳಿ.
ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಯಾವುದೇ ಗಿಕ್ಸಿಗೆ ಹಾಕೋಕೆ ಹೋಗ್ಬೇಡ್ರಿ. ಯಾಕೆಂದರೆ ಈ ಕೈ ಹಿಂಗೆ ಕ್ಯೂಚಿತಾದ ನಂತರ ಚೆನ್ನಾಗಿ ಒಂದು ಸಿಂಕಲ್ಲಿ ಪಾತ್ರೆಗಳು ಬಿದ್ದುಬಿಟ್ಟಿರ್ತಾವಲ್ಲ, ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹಂಗೇನಾರ ಸ್ಟಾರ್ಟಿಂಗ್ ಮಾಡೋರಿಗೆ ಒಂಚೂರು ಎಣ್ಣೆ ಹಚ್ಕೊಂಬಿಟ್ರೆ ಉರಿ ಅನಿಸಿದ್ರೆ ಸರಿ ಹೋಗ್ಬಿಡುತ್ತೆ. ಒಂದು 4-5 ಸಾರಿ ಮಾಡ್ತಾ ಬಂದರೆ ಅದೇ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನಾನು ಇನ್ನೊಂದು ಮೆಥಡ್ ಅಂದರೆ ಕಲ್ಲು ತಂದಿದ್ದೀನಿ, ಅದನ್ನು ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ತೋರಿಸ್ತೀನಿ. ಅದರಲ್ಲಿ ಏನಾದರೂ ಮಾಡಿದ್ರೆ ಆ ಥರ ಕಲ್ಲಲ್ಲಿ ಓಲ್ ಶೇಪ್ದು ಕಲ್ಲು ತೊಗೊಂಡಿದ್ದೀನಿ. ಅದರಲ್ಲಿ ಬೇಕಂದರೆ ಹಿಂಗೆ ಕೈಯಲ್ಲಿ ಹೆಂಗೆ ಮಾಡ್ಕೋತೀವೋ ಆ ಥರನೇ ಮಾಡ್ಕೋಬೋದು ಅಂತಂದೇಳಿ ಆ ಪರ್ಪಸ್ಗೋಸ್ಕರನೇ ತಂದಿದ್ದೀನಿ. ನೋಡೋಣ ಅದರಲ್ಲಿ ಒಂದು ಸಾರಿ ಟ್ರೈ ಮಾಡಿ ತೋರಿಸ್ತೀನಿ. ಆದರೆ ಕೈ ಉರಿ ಅನ್ನೋರಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಆಯಿತು, ಪಲ್ಯನೂ ಆಯಿತು. ಈಗ ಬಂದುಬಿಟ್ಟು ಮುದ್ದೆಗೆ ಒಂಚೂರು ನೀರು ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕದರ್ಬಿಟ್ರೆ ಗಂಟಾಗಲ್ಲ. ಹೊಸ್ದಾಗಿ ಮಾಡೋರು ನೋಡಿರಿ ಈ ಥರ ಒಂದೊಂದು ಮುದ್ದೆ 2 ಮುದ್ದೆ ಮಾಡ್ಕೊಳ್ಳೋರು ಈ ಥರ ಚಿಕ್ಕ ಕಡ್ಡಿ ತಗೊಂಡು ಈ ಥರ ಮಗ್ಗಿರುತ್ತಲ್ವ, ಕಾಫಿ ಮಗ್ಗು, ಆ ಥರದ್ದು ತಗೊಂಡ್ರೆ ನಿಮಗೆ ಗ್ರಿಪ್ ಸಿಗುತ್ತೆ. ನನಗಂತೂ ಇದರಲ್ಲಿ ತುಂಬಾ ಕಂಫರ್ಟ್ ಅನಿಸುತ್ತೆ. ನಾನು ಈ ಥರದ್ದು 3 ಸೈಜ್ ಇಟ್ಕೊಂಡಿದ್ದೀನಿ. ಜಾಸ್ತಿ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು 4 ಮುದ್ದೆವರೆಗೂ ಈ ಥರ ಮಗ್ಗಲ್ಲೇ ಮಾಡೋ ಥರನೇ ಮಾಡ್ಕೊಂಡಿದ್ದೀನಿ. ಇದೊಂದೇ ಇದು ಮೊಗಚಕಾಯಿ ಇದೆಯಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಬಿಗಿಯಾಗಿರೋದು ತೊಗೋಬೇಕು, ಇಲ್ಲಾಂದರೆ ಮುದ್ದೆ ಕೋಲು ಮುರಿಬಾರ್ದು ಮನೇಲಿ. ಹಾಗಾಗಿ ನಾನು ಒಂದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅದು ಆ ಥರ ಎಲ್ಲ ಇದಾದಾಗ ತೆಗೆದಾಕ್ಬಿಡ್ತೀನಿ ಹಂಗೇ. ನೋಡಿ ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ, ಹಸಿ ಕಡಲೆಕಾಯಿ ಬೀಜದ ಸಪ್ಪೆಸರು. ಯಾರಿಗೆಲ್ಲ ಇಷ್ಟ, ಈ ವಾಯ್ಸ್ ಓವರು ಎಡಿಟ್ ಮಾಡ್ತಾನೆ ನನಗಂತೂ ಬಾಯಿ ನೀರು ಬರುತ್ತೆ. ಹಾಗಾಗಿ ನಿಮಗೆಲ್ಲ ಯಾರಿಗೆಲ್ಲ ಈ ಥರ ಊಟ ಇಷ್ಟ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸಪ್ಪೆಸರು ಅಂತಂದು ಹೇಳಿದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಅಂದರೆ ಅದು ಎಕ್ಸ್ಪೆಷಲಿ ಶಿರಾ ಕಡೆ ಅಂತಂದರೆ ಈ ಸಪ್ಪೆಸರು ರಾಗಿ ಮುದ್ದೆ ತುಂಬಾ ಇಷ್ಟಪಡ್ತಾರೆ ಮತ್ತು ತುಂಬಾ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದು ಹಸಿ ಕಾಳು ಅವರೆಕಾಳು, ಅಲಸಂದೆ ಕಾಳು, ಈ ತೊಗರಿ ಕಾಳು ಎಲ್ಲ ಬರುತ್ತಲ್ವ, ಆ ಕಾಲದಲ್ಲಂತೂ ಸಂಜೆ ಹೊತ್ತು ಆ ಕಾಳು, ಹಸಿ ಕಾಳು ಮುಗಿಯೋವರೆಗೂ ಇದೇ ಡಿಶ್ಶು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಾನಿದು ಹಸಿ ಕಡಲೆಕಾಯಿ ಬೀಜದ್ದು ನೋಡೋಣ ಅಂತಂದೇಳಿ ಅಲ್ಲೇ ನಾನು ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿದೆ ಒಂದು ಸಾರಿ, ತುಂಬ ಚೆನ್ನಾಗಿತ್ತು. ಹಂಗಾಗಿ ಯಾವ ಕಾಲದಲ್ಲೂ ಸಹ ಹಸಿ ಕಾಳು ಸಿಗಲ್ವಲ್ಲ, ಹಸಿ ಕಾಳು ಸಿಕ್ಕಿದ್ರೂ ಅದು ಇದರಲ್ಲಿ ಮಾತ್ರನೇ ಚೆನ್ನಾಗಿರೋದು, ಟೇಸ್ಟ್ ಇರೋದು. ಹಂಗಾಗಿ ಎಲ್ಲ ಕಾಲದಲ್ಲಿ ಬಂದ್ರೂ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಹಂಗಾಗಿ ಹಸಿ ಕಡಲೆಕಾಯಿ ಬೀಜ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ರಾಗಿ ಮುದ್ದೆ ಜೊತೆಗೆ ಹೈ ಪ್ರೋಟೀನ್ ಮೀಲ್ ಅಂತಲೇ ಹೇಳ್ಬೋದು. ಕಡಲೆಕಾಯಿ ಬೀಜದ ಪಲ್ಯ ಮತ್ತು ಸಪ್ಪೆಸರು ಜೊತೆಗೆ ಸೌತೆಕಾಯಿ ಜೊತೆಗೆ ತಿಂತಾಯಿದ್ರೆ ಅಪ್ಪ, ಇವು 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, ಅಷ್ಟು ಸಖತ್ತಾಗಿತ್ತು. ಅಷ್ಟು ತುಂಬ ಚೆನ್ನಾಗಾಗಿತ್ತು. ಉಪ್ಪು ಖಾರ ಹುಳಿ ಎಲ್ಲನೂ ಸಖತ್ತಾಗಿತ್ತು. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ನನಗೆ ನಮ್ಮ ಮನೆಯವ್ರಿಗೆ ಮಾಡ್ಕೊಂಡಿದ್ದಾಯಿತು. ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸಪ್ಪೆಸರು ಆಯಿತು. ಬೆಳಗ್ಗೆ ಟಿಫನ್ ಆಗೋಯಿತು. ಈಗ ಮಧ್ಯಾಹ್ನಕ್ಕೆ ರಾತ್ರಿಗೆ ಒಂದೇ ಸರಿ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಸಪ್ಪೆಸರು ಒಂದೇ ಸರಿಗೆ ಅಷ್ಟೇ ಚೆನ್ನಾಗಿರೋದು. ಹಾಗಾಗಿ ಬೆಳಗ್ಗೆ ಮುಗಿಸಿದ್ದಾಯಿತು ಅದು. ಇವಾಗ ಬಂದುಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಅಂದರೆ ಇದು ಮಧ್ಯಾಹ್ನ ಲಂಚ್ಗೆ, ಅದಕ್ಕೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡಾದ ನಂತರ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊ ಅದು ಮತ್ತು ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದೊಂಥರ ಏನಂದರೆ ಮಿಕ್ಕಿದ್ದು ಪಕ್ಕಿದ್ದು ಅಂತಾರಲ್ವ, ಹಾಗೆ ಉಳಿದಿರೋ ಪಳ್ದಿರೋದು ಅಲ್ಲೊಂಚೂರು ಇಲ್ಲೊಂಚೂರು ಉಳಿದಿರೋ ಮಿಕ್ಕಿರೋ ಕಾಳುಗಳು ಅದು ಎಲ್ಲ ಹಾಕಿ ಸೇರಿಸಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಇದನ್ನೆಲ್ಲನೂ ರುಬ್ಬಿ ಹಾಕ್ಕೊಂಡಿದ್ದೀನಿ. ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ತೊಗರಿ ಕಾಳು, ಸ್ವಲ್ಪ ಬಟಾಣಿ, ಒಂದು ಸ್ವಲ್ಪ ಹಿಚ್ಕಿದ ಅವರೆಕಾಳು ಎಲ್ಲನೂ ಮಿಕ್ಕಿದವಿದ್ವು, ಅದನ್ನೆಲ್ಲನೂ ಸೇರಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು
ಈಗ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಾಳುಗಳನ್ನ. ಈಗ ಅದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಣ. ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡೋಣ. ಕಾಳುಗಳು ಚೆನ್ನಾಗಿ ಬೇಯ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇದು ಒಂದು 90% ಬೆಂದಿದೆ ಅಂದಾದ ನಂತರ ಈಗ ಸ್ವಲ್ಪ ಮಶ್ರೂಮನ್ನು ಆ್ಯಡ್ ಮಾಡೋಣ. ಯಾಕೆಂದರೆ ಡಯಟ್ ಮಾಡಬೇಕಾದ್ರೆ ಪ್ರೋಟೀನ್, ಪ್ರತಿಯೊಂದು ಊಟದಲ್ಲೂ ಸಹ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟು. ಹಂಗಾಗಿ ಬೆಳಗ್ಗೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೆ ಪ್ರೋಟೀನಾಗಿ. ಈಗ ಮಧ್ಯಾಹ್ನ ಊಟಕ್ಕೆ ಇದು ಮಶ್ರೂಮು ಅಷ್ಟೇ, ಅದು ಹೈ ಪ್ರೋಟೀನ್ ಇರುತ್ತೆ. ಮಶ್ರೂಮು ಮತ್ತು ಕಾಳುಗಳೆಲ್ಲನೂ ಇರುತ್ತಲ್ಲ, ಹಂಗಾಗಿ ಕಾರ್ಬೋಹೈಡ್ರೇಟ್ನ ತುಂಬಾ ಕಡಿಮೆ ಮಾಡಬೇಕು. ಇದನ್ನು ಮಾತ್ರ ಕಾಳುಗಳು, ಬೇಳೆಗಳು, ಈ ಮಶ್ರೂಮು, ಮೊಟ್ಟೆ, ಪನ್ನೀರು ಇದೆಲ್ಲನೂ ಜಾಸ್ತಿ ತೊಗೋಬೇಕು. ನೋಡಿರಿ ಈ ಥರ ರೆಡಿಯಾಗೋಯಿತು. ಮಶ್ರೂಮ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ರೆಡಿಯಾಗೋಯಿತು. ಇವಾಗ ನೋಡಿರಿ ಮಶ್ರೂಮು ಮತ್ತು ಕಾಳು ಗ್ರೇವಿ ಜೊತೆಗೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದಷ್ಟೇ. ನೋಡಿರಿ ಬರ್ತಾ ಕಾರ್ಬೋಹೈಡ್ರೇಟು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ನೋಡೋಣ, ಒಂದು ಜೋಳದ ರೊಟ್ಟಿ ಜೊತೆಗೆ ಇದನ್ನು ತೊಗೊಂಡಿದ್ದೀನಿ. ಮತ್ತು ರಾತ್ರಿಗೆ ಬಂದುಬಿಟ್ಟು ಬಾಯ್ಲ್ಡ್ ರೈಸು, 3 ಮೊಟ್ಟೆದು ಆಮ್ಲೆಟು ಮತ್ತು ಸೌತೆಕಾಯಿ ಮಧ್ಯಾಹ್ನನೇ ಮಾಡಿದ್ನಲ್ಲ ಗ್ರೇವಿ. ಹಿಂಗಿತ್ತು ನನ್ನ 18ನೇ ದಿವಸದ ಡಯಟ್ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.